ಮಾಡೋದ್ಕಿಂತ ಇವತ್ತು ಹೆಚ್ಚಿಗೆ ಅವ್ರಿಗೆ ವ್ಯಾಪಾರ ಆಗುತ್ತೆ ಅಂದರೆ ಹೆಚ್ಚಿಗೆ ದುಡ್ಡು ಸಿಗುತ್ತೆ. ಅದು ಅಕ್ಷಯ ತೃತೀಯ ಅವ್ರಿಗೇನೆ ಕೊಟ್ಟೆ. ಬ್ಯಾಕ್ ಸೈಡ್ ಈ ಥರ ಇಟ್ಟಿದ್ದೀನಿ ಕಟ್ಟೋಣ ಅಂತ ಹೇಳಿ ಇವತ್ತು ಇನ್ವೆಸ್ಟ್ ಮಾಡಿದ್ದೀನಿ. ಇಷ್ಟೊಂದು ಡಿಸೈನ್ ವೆರೈಟಿ ಎಲ್ಲ ಬಂದ್ಬಿಟ್ಟೈತೆ. ಇಷ್ಟು ಕಾರ್ಡ್ ಕಟ್ಟಿರೋ ದುಡ್ಡಿಗಿಂತ 3ರಷ್ಟು ಜಾಸ್ತಿ ಆಗುತ್ತೆ. ನೋಡಿದ್ರೆ 49,000 ಹೇಳಿದ್ರು. ಅವನು ಹೊಣಗಾಕಿದ್ದಾಗ ಎಳೆದು ಕಚ್ಬಿಟ್ಟಿದ್ದ. ಒಂದು 3-4 ಕಡೆ ಅದು ಹೋಲ್ ಆಗ್ಬಿಟ್ಟಿತ್ತು. ಸಿಂಪಲ್ ಆಗಿ ಒಂದು ಲಾಂಗ್ ಟಾಪ್ ಥರ ಸ್ಟಿಚ್ ಮಾಡೋಣ ಅಂತ ಮಾಡ್ಕೊಂಡಿದ್ದು. ತುಂಬ ಈಸಿಯಾಗಿ ಸ್ಟಿಚ್ ಮಾಡ್ಬೋದು. ಹೆಚ್ಚಿಗೆ ಗುಡ್ ಮಾರ್ನಿಂಗ್ ಎಲ್ರಿಗೂ. ಗೆಳತಿ ದಿನಚರಿಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತು ಅಕ್ಷಯ ತೃತೀಯದ ದಿನದ ಬ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಕಮೆಂಟ್ಸಲ್ಲೆಲ್ಲ ಕೇಳ್ತಾ ಇದ್ದೀರಾ, ನೀವಿನ್ನೂ ಏನು ತೊಗೊಂಡ್ರಿ, ಏನು ಹೇಳಲೇ ಇಲ್ಲ, ಏನು ತೊಗೋಬೇಕು ಅಂತ ಪ್ಲ್ಯಾನ್ ಇದೆ, ಏನು ತಂದಿದ್ದೀರಾ ಮನೆಗೆ ಅಂತ. ಇವತ್ತು ಫುಲ್ ಡೇ ರೊಟೀನ್ ಶೇರ್ ಮಾಡಿದ್ದೀನಿ. ನೋಡಿ ನಾನು ಏನು ತೊಗೊಂಡು ಬಂದಿದ್ದೀನಿ, ನಾನು ಏನು ತೊಗೋಬೇಕು ಅಂತ ಪ್ಲ್ಯಾನ್ ಇತ್ತು ಅದೆಲ್ಲ ಕೂಡ ಕಂಪ್ಲೀಟಾಗಿ ಹೇಳಿದ್ದೀನಿ. ಹಾಗೆ ಪೂಜಾ ರೂಮ್ ರೆಡಿ ಮಾಡ್ತಾ ನೀವು ಕಾಮಧೇನು ಬಗ್ಗೆ ಕೇಳಿದ್ರಿ, ಕಡ್ಗೋಲ್ ಬಗ್ಗೆ ಕೇಳಿದ್ರಿ, ಏನಕ್ಕೆ ಇದೆಲ್ಲ ಇಟ್ಕೊಂಡಿದ್ದೀರಾ ಅಂತ ಅದೆಲ್ಲದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ನೀವೆಲ್ಲ ಏನೇನು ತಗೊಂಡ್ರಿ ಅಂತ ಕಮೆಂಟ್ಸಲ್ಲಿ ತಿಳಿಸಿ ಆಯಿತಾ. ಜಗವೇ ನೀನು ಗೆಳತಿಯೇ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ಅಕ್ಷಯ ತೃತೀಯ. ಬೆಳಗ್ಗೆ 3 ಗಂಟೆಗೆ ಎದ್ದು ಮನೆಯೆಲ್ಲ ಗುಡಿಸಿ ಒರೆಸಿ ಕ್ಲೀನ್ ಮಾಡಿ ನಾನು ಕೂಡ ತಲೆಗೆ ಸ್ನಾನ ಮಾಡಿಕೊಂಡು ಈಗ ಪೂಜೆಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಹಿಂದಿನ ದಿನ ಭಾನುವಾರ ಪೂಜಾ ಸಾಮಗ್ರಿಗಳನ್ನೆಲ್ಲ ತೊಳೆದು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಹಾಗೆ ಬಿಟ್ಟಿದ್ದೆ. ಜೋಡಿಸೋದಕ್ಕೆ ಆಗಿರಲಿಲ್ಲ. ಎಲ್ಲ ಜೋಡಿಸ್ಕೊಂಡು ಕಳಸನೂ ರೆಡಿ ಮಾಡಿಕೊಂಡು ಪೂಜೆ ಸರಿಯಾದ ಸಮಯಕ್ಕೆ ಆಗಬೇಕು ಅಂತಂದರೆ ಬೇಗ ಎದ್ದೇಳಲೇಬೇಕು. ಹಾಗಾಗಿ 3 ಗಂಟೆಗೆ ಎದ್ದು ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಈಗ ಟೈಮ್ ಆಗಿದೆ ಬೆಳಗ್ಗೆ 4:15. ಮೊದಲು ಹೊರಗಡೆ ಎಲ್ಲ ಈ ರೀತಿ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಮನೆ ಮುಂಭಾಗ್ಲೆಲ್ಲ ಒರೆಸಿ ಅರಿಶಿನ ಕುಂಕುಮ ಹಚ್ಚಿ, ತುಳಸಿ ಗಿಡಕ್ಕೂ ಕೂಡ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ, ಹೂವಿಟ್ಟು ದೀಪ ಹಚ್ಚಿ ರೆಡಿ ಮಾಡಿಬಿಡ್ತೀನಿ. ಹಾಗೆ ಹೊಸಲಿಗೂ ಕೂಡ ಅಷ್ಟೇ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಹೂವಿಟ್ಟು ರಂಗೋಲಿ ಹಾಕಿ ಹೊರಗಡೆ ಮೊದಲು ಈ ಥರ ಎಲ್ಲ ರೆಡಿ ಮಾಡಿ ಆಮೇಲೆ ನಾನು ಒಳಗಡೆ ಕೆಲಸ ಮಾಡ್ಕೋತಾ ಇರ್ತೀನಿ. ಈಗ ಇನ್ನೇನು 5 ಗಂಟೆ ಆಗ್ತಾ ಬರ್ತಾ ಇದೆ. ಈಗ ನಾನು ದೇವ್ರ ಮನೆಯಲ್ಲಿ ರೆಡಿ ಮಾಡ್ಕೊಳ್ಳೋದಕ್ಕೆ ಅಂತ ಶುರು ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಇವತ್ತು ಬೆಳಗ್ಗೆ 7:20 ಒಳಗಾಗಿ ಪೂಜೆ ಮಾಡ್ಕೋಬೇಕು. ನೀವೆಲ್ಲ ಹೇಳ್ತಾ ಇರ್ತೀರಲ್ವ, ಬೆಳಗ್ಗೆ ಎಷ್ಟೇ ಬೇಗ ಎದ್ದರೂ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದಕ್ಕಾಗಲಿಲ್ಲ ಅಂತ. ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಎದ್ದೇಳ್ತೀವಲ್ಲ ಅದೇ ದೊಡ್ಡ ವಿಷಯ. ಯಾಕಂದರೆ ಆ ಸಮಯದಲ್ಲಿ ನಾವೆದ್ದು ಕೆಲಸ ಮಾಡ್ಕೊಳ್ಳೋದು ಅಥವಾ ಏನಾದರೂ ಪ್ರಾರ್ಥನೆ ಮಾಡೋದು ತುಂಬಾ ಒಳ್ಳೆಯದು. ಹಾಗಾಗಿ ಬೆಳಗ್ಗೆ ಫಸ್ಟು ಎದ್ದ ತಕ್ಷಣ ಸ್ನಾನ ಮತ್ತು ಮನೆ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ಈ ರೀತಿ ತುಳಸಿ ದೀಪನ ಹಚ್ಚಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಆಗ ನೀವು ಸರಿಯಾಗಿ ಬ್ರಾಹ್ಮಿ ಮುಹೂರ್ತದಲ್ಲೇ ದೀಪ ಹಚ್ಚಿರೋ ಲೆಕ್ಕನೇ ಬರುತ್ತೆ. ಇವತ್ತು ಅಕ್ಷಯ ತೃತೀಯ ಆಗಿರೋದ್ರಿಂದ ಉಪ್ಪಿನ ಡಬ್ಬ ಮತ್ತು ಸ್ಟವ್ಗೆ ಪೂಜೆ ಮಾಡೋದು ತುಂಬ ಒಳ್ಳೆಯದು. ಇದು ಪ್ರತಿದಿನ ಮತ್ತು ಆಗಾಗ ಅಮಾವಾಸ್ಯೆ ಹುಣ್ಣಿಮೆ ಹಬ್ಬಗಳಲ್ಲೆಲ್ಲ ಮಾಡ್ಕೋತಾನೆ ಇರ್ತೀವಿ. ಆದರೂ ಕೂಡ ವಿಶೇಷ ಅಂತ ಇವತ್ತು ಕೂಡ ಮಾಡಲೇಬೇಕು. ಹಾಗಾಗಿ ಉಪ್ಪಿನ ಡಬ್ಬಕ್ಕೂ ಕೂಡ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಹೂವಿಟ್ಟು ಸ್ಟವ್ವನ್ನು ಕೂಡ ಎಲ್ಲ ಒರೆಸಿ ಅರಿಶಿನ ಕುಂಕುಮ ಹಚ್ಚಿ ಹೂವಿಟ್ಟು ಅದು ಕೂಡ ರೆಡಿ ಆಯಿತು. ಈಗ ಪೂಜಾ ರೂಮ್ ರೆಡಿ ಮಾಡ್ಕೊಳ್ಳೋದಕ್ಕೆ ಅಂತ ಕೂತ್ಕೊಂಡಿದ್ದೀನಿ. ಈ ಕೆಲಸ ಮಾತ್ರ ಅರ್ಜೆಂಟಲ್ಲಿ ಮಾಡೋಕ್ಕಾಗಲ್ಲ ಬಿಡಿ. ಯಾಕೆ ಅಂತಂದರೆ ಕಳಸ ರೆಡಿ ಮಾಡ್ಕೊಳ್ಳೋದಕ್ಕೇ ತುಂಬ ಸಮಯ ಬೇಕಾಗತ್ತೆ. ಮುಗಸಿರಿ ಎಲ್ಲ ಅಲಂಕಾರ ಮಾಡಿ ಕಳಸ ರೆಡಿ ಮಾಡಿ ಎಲ್ಲನೂ ಕೂಡ ಜೋಡಿಸ್ಕೊಂಡು ಪೂಜೆ ಮಾಡೋದಕ್ಕೆ ಕಡಿಮೆ ಅಂದರೆ 2 ಗಂಟೆ ಬೇಕಾಗತ್ತೆ. ಈಗ ನಾನು 5 ಗಂಟೆಗೆ ಶುರು ಮಾಡಿದ್ದೀನಿ. 7:20 ಒಳಗಾಗಿ ಪೂಜೆ ಮುಗಿಸ್ಬೇಕು. ಆದರೂ ಬೇಗ ಮಾಡ್ಕೋತಾ ಇದ್ದೀನಿ. ದೇವಿಗೆ ಹಾಕ್ತಾ ಇರೋವಂಥ ಮಾಂಗಲ್ಯ ಇದ್ರ ಬಗ್ಗೆ ಕೂಡ ನೀವು ಕೇಳಿದರೆ 1 ಗ್ರಾಮ್ ಇದೆ. ನಾನು ಯಾವಾಗ ವರಮಹಾಲಕ್ಷ್ಮಿ ಹಬ್ಬ ಮಾಡೋಕ್ಕೆ ಶುರು ಮಾಡಿದ್ನೋ ಅಲ್ಲಿಂದ ವರ್ಷಕ್ಕೆ ಒಂದೊಂದರಂತೆ ಏನಾದರೂ ತಗೋಬೇಕು ಅನ್ನೋವಂಥ ಇಂಟೆನ್ಷನ್ನಿಂದ ಹಬ್ಬ ಶುರು ಮಾಡಿ 2 ವರ್ಷ ನನಗೇನು ತೊಗೊಳಕ್ಕಾಗಲಿಲ್ಲ. 3ನೇ ವರ್ಷಕ್ಕೆ ಮೊಗಸಿರಿ ತೊಗೊಂಡೆ. ಅದಾದಮೇಲೆ 4ನೇ ವರ್ಷಕ್ಕೆ ಈ ಮಾಂಗಲ್ಯ ತೊಗೊಂಡಿದ್ದು. ಆಗೆಲ್ಲ ರೇಟ್ ತುಂಬ ಕಡಿಮೆ ಇತ್ತು ಬಿಡಿ. 1 ಗ್ರಾಮಲ್ಲಿ ತೊಗೊಂಡಿದ್ದೆ. ಕಾಮಧೇನು ಬಗ್ಗೆ ಕೇಳಿದರೆ ಈ ಕಾಮಧೇನು ನಾನು ಕೊಂಡ್ಕೊಂಡಿದ್ದಲ್ಲ, ನಮ್ಮನೆ ಗೃಹ ಪ್ರವೇಶಕ್ಕೆ ಗಿಫ್ಟ್ ಬಂದಿರೋದು. ಹಾಗೆ ಕಡಗೋಲನ್ನು ಯಾಕೆ ಇಟ್ಟಿದ್ದೀರಾ ಅಂತ ಕೇಳ್ತಾ ಇದ್ರಿ. ಕಡಗೋಲು ಕೃಷ್ಣನಿಗೆ ಪ್ರಿಯವಾದ ವಸ್ತು. ಯಾಕಂದರೆ ಅದನ್ನು ಬೆಣ್ಣೆ ಕಡಿಯೋದಕ್ಕೆ ಅಂತ ಉಪಯೋಗಿಸ್ತಾ ಇದ್ರು. ಅಮೃತವನ್ನು ಪಡೆಯೋ ಸಲುವಾಗಿ ಸಾಗರ ಮಂಥನ ಮಾಡೋದಕ್ಕೂ ಕೂಡ ಮಂದಾರ ಪರ್ವತವನ್ನು ಕಡಗೋಲಾಗಿ ಉಪಯೋಗಿಸಲಾಗಿತ್ತು. ಇದರಿಂದ ಎಷ್ಟೊಂದು ದೈವಿಕ ವಸ್ತುಗಳೆಲ್ಲ ಹೊರಗಡೆ ಬಂತು. ಕೊನೆಯಾಗಿ ಅಮೃತ ಕೂಡ ಸಿಕ್ತು. ಹಾಗಾಗಿ ಇದನ್ನು ಮನೇಲಿಟ್ಟು ಪೂಜೆ ಮಾಡೋದ್ರಿಂದ ಒಂದು ಪಾಸಿಟಿವ್ ಎನರ್ಜಿ ಹೆಚ್ಚಾಗಿರುತ್ತೆ ಅಂತ ಕಾರಣಕ್ಕೆ ಕಡಗೋಲನ್ನು ಇಟ್ಕೊಂಡಿದ್ದೀನಿ. ಅದು ಮರದ ಕಡಗೋಲು. ಯಾವುದೇ ಕೃಷ್ಣನಿಗೆ ಇಷ್ಟ ಆಗುವಂಥ ವಸ್ತುಗಳನ್ನ ನಾವು ಇಟ್ಕೋಬಹುದು. ಶಂಕು, ನವಿಲುಗರಿ, ಕೊಳಲು, ಕಡಗೋಲು, ಹೀಗೆ ಇದನ್ನೆಲ್ಲ ಕೂಡ ಇಡಬಹುದು. ಅಭಿಷೇಕ ಎಲ್ಲ ಆಯಿತು.
ಸೋಮವಾರ ಅಲ್ವಾ, ಹಾಗಾಗಿ ಬೇಗನೆ ಅಭಿಷೇಕ ಆಗಬೇಕು ಅಂಥೇಳಿ ಮೊದಲು ಅಭಿಷೇಕ ಮಾಡಿಕೊಂಡು ಆಮೇಲೆ ಕುಬೇರ ಯಂತ್ರನ ಸ್ಥಾಪನೆ ಮಾಡ್ತಾಯಿದ್ದೀನಿ. ನೋಡಿ, ಪೂಜೆ ಈ ರೀತಿ ಆಗಿದೆ. ಇನ್ನು ಆಮೆ ಮತ್ತು ಇನ್ನಷ್ಟು ವಸ್ತುಗಳ ಬಗ್ಗೆ ನಾನು ನಿಮಗೆ ಸಪ್ರೇಟಾಗೇ ವಿಡಿಯೋನ ಶೇರ್ ಮಾಡ್ತೀನಿ. ಇದೇ ವಿಡಿಯೋದಲ್ಲಿ ಅದ್ರ ಬಗ್ಗೆ ಹೇಳ್ತಾ ಹೋದರೆ ವಿಡಿಯೋ ತುಂಬಾ ಲೆಂತಿ ಆಗುತ್ತೆ. ಈ ಆಮೆಯನ್ನು ನಾನು ಯಾಕೆ ಅಕ್ಕಿಲಿ ಇಡ್ತಾ ಇದ್ದೀನಿ, ಅದರಿಂದ ಇರುವಂಥ ನಂಬರ್ಸ್ ಎಲ್ಲ ಯಾಕೆ, ಇದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ. ಬೆಳಗ್ಗೆ 6:30ಗೆ ನನ್ನ ಪೂಜೆ ಕಂಪ್ಲೀಟಾಗಿ ಮುಗಿದಿದೆ. ಎಷ್ಟು ಖುಷಿ ಆಯಿತು ಅಂದರೆ, ಸರಿಯಾದ ಸಮಯಕ್ಕೆ ಪೂಜೆ ಮುಗಿಸಿದ್ನಲ್ಲ, ಅದೇ ದೊಡ್ಡ ಖುಷಿ. ಯಾವಾಗಲೂ ಅಷ್ಟೇ, ಪೂಜೆ ಆಗಿದ ತಕ್ಷಣ ಒಂದು 5-10 ನಿಮಿಷ ಬಿಟ್ಟು ಈ ರೀತಿ ಡೋರ್ನ ಕ್ಲೋಸ್ ಮಾಡಿ. ಪೂರ್ತಿಯಾಗಿ ಲಾಕ್ ಮಾಡಬೇಕು ಅಂತೇನಲ್ಲ, ಸ್ವಲ್ಪ ಗ್ಯಾಪ್ ಬಿಟ್ಟು ಕ್ಲೋಸ್ ಮಾಡಿದ್ರೆ ಸಾಕು. ಬಿಸಿಲಂತೂ ಹೆಂಗಿದೆ ಅಂತಂದರೆ ಫ್ಯಾನ್ ಇಲ್ಲದೆ ಒಂದು 2-3 ನಿಮಿಷ ಕೂಡ ಇರೋಕ್ಕಾಗಲ್ಲ, ಅಷ್ಟೊಂದು ಬಿಸಿಲಿದೆ. ಮತ್ತು ಈ ಲಾಂಗ್ ಟಾಪ್ ಬಗ್ಗೆ ಕೇಳಿದ್ರಿ, ಇದು ಸ್ಯಾರಿನಲ್ಲೇ ಸ್ಟಿಚ್ ಮಾಡ್ಕೊಂಡಿರೋದು, ತುಂಬ ಹೊಸದೇನಲ್ಲ. ಸ್ಯಾರಿ ಹೊಣಗಾಕಿದ್ದಾಗ ನಮ್ಮ ವಿಕ್ಕಿ ಅವನು ಹೊಣಗಾಕಿದ್ದಾಗ ಎಳೆದು ಕಚ್ಬಿಟ್ಟಿದ್ದ. ಒಂದು 3-4 ಕಡೆ ಅದು ಹೋಲ್ ಆಗಿಬಿಟ್ಟಿತ್ತು. ಮತ್ತು ತುಂಬ ಇಷ್ಟಪಟ್ಟು ತೊಗೊಂಡಿದ್ದ ಸ್ಯಾರಿ, ಅದನ್ನು ಹಾಗೆ ವೇಸ್ಟ್ ಮಾಡೋದಕ್ಕೂ ಬಿಸಾಕೋಕ್ಕೂ ಮನಸ್ಸಿಲ್ಲದೆ ಇದನ್ನು ಒಂದು ಸುಮ್ಮನೆ ಸಿಂಪಲ್ಲಾಗಿ ಒಂದು ಲಾಂಗ್ ಟಾಪ್ ಥರ ಸ್ಟಿಚ್ ಮಾಡೋಣ ಅಂತ ಮಾಡ್ಕೊಂಡಿದ್ದು. ಹಾಗಾಗಿ ಇದು ಜಾಸ್ತಿ ಅಗಲ ಎಲ್ಲ ಬಂದಿಲ್ಲ, ಜಾಸ್ತಿ ಗೋಲೆಲ್ಲ ಬಂದಿಲ್ಲ, ಸ್ವಲ್ಪ ಕಡಿಮೆ ಮೀಡಿಯಮ್ ಆಗಿ. ಏನಂದರೆ ಡ್ಯಾಮೇಜ್ ಆಗಿತ್ತಲ್ಲ, ಅದನ್ನೆಲ್ಲ ಕವರ್ ಮಾಡಿಕೊಂಡು ಸ್ಟಿಚ್ ಮಾಡಿದ್ರಿಂದ ಇದು ಜಾಸ್ತಿ ಅಗಲ ಎಲ್ಲ ಬಂದಿಲ್ಲ. ಬಟ್ ಆದರೆ ಡೈಲಿ ಯೂಸ್ಗೆ ಮನೆಗೆ ನೋಡಿ ಈ ಥರ ಶೆಕೆಗಾಲದಲ್ಲೆಲ್ಲ ಹಾಕೊಳ್ಳೋಕ್ಕೆ ತುಂಬ ಕಂಫರ್ಟಬಲ್ ಆಗಿದೆ. ಸ್ಲೀವು ಕೂಡ ಅಷ್ಟೇ. ನಾನು ಬೇಕಾದರೆ ನಿಮಗೆ ಖಂಡಿತ ಈ ಥರದ್ದು ಇನ್ನೊಂದು ಟಾಪ್ ನಾನೀಗ ಸ್ಟಿಚ್ ಮಾಡ್ತಾ ಇದ್ದೀನಿ, ಅದರದ್ದು ಕಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋನ ನಿಮಗೆ ಶೇರ್ ಮಾಡ್ತೀನಿ. ಯೂಸ್ ಮಾಡದೇ ಇರೋಂಥ ಸಾಫ್ಟ್ ಸ್ಯಾರಿಗಳಿದ್ರೆ ಈ ಥರ ಆರಾಮಾಗಿ ಒಂದು 3.5-4 ಮೀಟ್ರ್ ಲೈನಿಂಗನ್ನು ನೀವು ಪಾಲಿಸ್ಟರ್ ಲೈನಿಂಗ್ ಹಾಕೊಂಡ್ರೆ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ. ಹಾಕ್ಕೊಂಡು ಅಂಥ ಸೀರೆಗಳನ್ನ ರೀಯೂಸ್ ಮಾಡ್ಕೋಬೋದು. ತುಂಬ ಈಸಿಯಾಗಿ ಸ್ಟಿಚ್ ಮಾಡ್ಬೋದು. ಹೆಚ್ಚಿಗೆ ಕಟಿಂಗ್ ಕೂಡ ಏನಿರೋದಿಲ್ಲ, ತುಂಬ ಈಸಿಯಾಗಿ ಸ್ಟಿಚ್ ಮಾಡ್ಬೋದು. ನೀವು ಯಾವ ಥರ ಬೇಕೋ ಆ ಥರ. ಇದು ಸ್ಲೀವ್ ಕೂಡ ಅಷ್ಟೇ, ಅಂಬ್ರೆಲಾ ಸ್ಲೀವ್ನ ಇಟ್ಟಿದ್ದು ತುಂಬ ಚೆನ್ನಾಗಿ ಬಂದಿದೆ. ಇದ್ರ ಕಟಿಂಗ್ ಸ್ಟಿಚಿಂಗ್ ವಿಡಿಯೋನ ಖಂಡಿತ ಶೇರ್ ಮಾಡ್ತೀನಿ ನಿಮಗೆ. ರೆಗ್ಯುಲರ್ ವ್ಯೂವರ್ಸ್ ಒಬ್ಬರು ಕೇಳಿದ್ರಿ, ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಇದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಟ್ಟೆ. ಬ್ಯಾಕ್ ಸೈಡ್ ಈ ಥರ ಇಟ್ಟಿದ್ದೀನಿ, ಸುಮ್ಮನೆ ಸ್ವಲ್ಪ ಒಂಥರ ಡಿಫ್ರೆಂಟಾಗಿ. ನಾನು ಫಸ್ಟ್ ಟ್ರಯಲ್ಗೋಸ್ಕರ ಮಾಡಿದ್ದು, ಏನಿಲ್ಲ ಅಂತಂದರೂ ಒಂದು 5-6 ವರ್ಷ ಹಳೇದು ಅಂದ್ಕೊಳ್ಳಿ, ಅಷ್ಟು ಹಳೇದೇನೆ. ಆದರೆ ಜಾಸ್ತಿ ಯೂಸ್ ಮಾಡಿರಲಿಲ್ಲ, ಅಷ್ಟೇ ಹಾಗೆ ಇಟ್ಟಿದ್ದೆ. ಈಗೇನಂದರೆ ಮನೆಯಲ್ಲೇ ಇರೋದ್ರಿಂದ ನೈಟಿ ಬದಲು ಒಂಥರ ಕಂಫರ್ಟಬಲ್ ಆಗಿರುತ್ತೆ ಅಂತ ಹೆಚ್ಚಿಗೆ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ. ಮತ್ತು ಅಕ್ಷಯ ತೃತೀಯ ಎಲ್ಲರೂ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ, ಏನೆಲ್ಲ ತೊಗೊಂಡು ಬಂದ್ರಿ, ನನ್ನನ್ನು ಏನೇನು ತಂದಿದ್ದೀರಾ ಹೇಳಿ. ನೀವು ಅದ್ರ ಬಗ್ಗೆ ವಿಡಿಯೋನೂ ಮಾಡಲಿಲ್ಲ, ಏನು ತೊಗೊಂಡಿದ್ದೀನಿ ಅಂತ ತೋರಿಸ್ಲೂ ಇಲ್ಲ ಅಂತ ಹೇಳಿದ್ರಲ್ಲ. ಬನ್ನಿ ನಾನೇನು ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ ನಿಮಗೆ. ನಾರ್ಮಲಾಗಿ ಏನಂತಂದರೆ, ನನಗೆ ಏನಾದರೂ ತೊಗೊಳೋದಕ್ಕಿಂತ ಇವತ್ತಿನ ದಿನ ಏನಾದರೂ ಇನ್ವೆಸ್ಟ್ ಮಾಡೋದಕ್ಕೆ ಇಷ್ಟ. ಮತ್ತು ಈಗ ನಾವು ಕೆಲಸ ಮಾಡೋದ್ರಿಂದ, ಟೈಲರಿಂಗ್ ಕೆಲಸ ಏನೇ ಆಗಿರಲಿ, ಕೆಲಸ ಅಂತ ಮಾಡೋದ್ರಿಂದ ಇವತ್ತು ನಮಗೆ ಎಷ್ಟು ಇನ್ಕಮ್ ಬರುತ್ತೆ ಅದು ತುಂಬ ಮುಖ್ಯ ಆಗುತ್ತೆ. ಒಂದು ಯೋಚನೆ ಮಾಡಿ, ಈಗ ನಾವು ಅಕ್ಷಯ ತೃತೀಯ ಮನೆಗೆ ಅದು ತರಬೇಕು ಇದು ತರಬೇಕು ಅಂತೆಲ್ಲ ನಾವು ಅಂಗಡಿಗೆ ಹೋಗಿ ತೊಗೊಂಬರ್ತೀವಲ್ವ. ಆದರೆ ಒಂದು ಯೋಚನೆ ಮಾಡಿ, ನಿಜವಾಗ್ಲೂ ಅಕ್ಷಯ ತೃತೀಯದ ಅರ್ಥ ಏನು, ಮತ್ತು ಯಾರಿಗೆ ಇದರಿಂದ ಬೆನಿಫಿಟ್ ಆಗ್ತಾ ಇದೆ ಅಂತ ಯೋಚನೆ ಮಾಡಿ. ಎಲ್ಲ ಅಂಗಡಿ ವ್ಯಾಪಾರದವ್ರಿಗೇ ತುಂಬ ಬೆನಿಫಿಟ್ ಆಗ್ತಾ ಇರೋದು. ಇವತ್ತಿನ ದಿನ ಏನಾದರೂ ತೊಗೋಬೇಕು ಅಂತ ಹೇಳಿ ಬೇರೆ ದಿನಗಳಿಗಿಂತ ಹೆಚ್ಚಿಗೆ ನಾವು ಬಿಸ್ನೆಸ್ ಮಾಡ್ತೀವಿ. ಹಾಗಾಗಿ ಒಡವೆ ಅಂಗಡಿಯವ್ರಿಗೆ, ಬಟ್ಟೆ ಅಂಗಡಿಯವ್ರಿಗೆ, ಮತ್ತು ಈಗ ವೆಹಿಕಲ್ ಡೆಲಿವರಿ ತೊಗೊಳ್ಳೋವಂಥದ್ದಾಗಿರ್ಬೋದು, ಬೇರೆ ಏನೇ ಮನೆಗೆ ಯೂಸ್ ಆಗುವಂಥ ವಸ್ತುಗಳನ್ನ ಇವತ್ತಿನ ದಿನ ತೊಗೋಬೇಕು ಅಂತ ನಾವೆಲ್ಲ ತೊಗೋತೀವಿ. ಆದರೆ ಬೇರೆ ದಿನಕ್ಕಿಂತ ಇವತ್ತು ಹೆಚ್ಚಿಗೆ ಅವ್ರಿಗೆ ವ್ಯಾಪಾರ ಆಗುತ್ತೆ, ಅಂದರೆ ಹೆಚ್ಚಿಗೆ ದುಡ್ಡು ಸಿಗುತ್ತೆ. ಹಾಗಾಗಿ ನಿಜವಾದ ಅಕ್ಷಯ ತೃತೀಯ ಅವ್ರಿಗೇನೆ. ನಾವು ಮನೇಲಿ ನಾವು ಇರೋ ದುಡ್ಡನ್ನು ತೊಗೊಂಡೋಗಿ ಕೊಟ್ಟು ಐಟಮ್ ತೊಗೊಂಬರ್ತೀವಿ, ಆದರೆ ಅವ್ರಿಗೆ ಅದು ಸಂಪಾದನೆ ಆಗ್ತಾ ಇದೆ. ಇದರ ಅರ್ಥ ಇಷ್ಟೇ. ಹಾಗಾಗಿ ನಾನು ಅದೇ ಥರನೇ ಅಂದ್ಕೊಂಡಿರೋದು, ತೊಗೊಳ್ಳೇಬೇಕು ಅಂತ ಮುಗಿಬಿದ್ದೆಲ್ಲ ಹೋಗಿ ತೊಗೊಳ್ಳೋದಿಲ್ಲ. ನೆಸೆಸಿಟಿ ಇದ್ದರೆ ಮಾತ್ರ ತೊಗೋತೀನಿ, ಇಲ್ಲ ಅಂದರೆ ಸುಮ್ಮನೆ ಆಗ್ಬಿಡ್ತೀನಿ. ಏನಂದರೆ ಈಗ ಅಕ್ಷಯ ತೃತೀಯ ದಿನ ನಿಮ್ಗೆ ಏನಾದರೂ ತೊಗೊಳಕ್ಕಾಗಲಿಲ್ಲ ಅಂತಂದರೆ ನೀವು ಧನ ತ್ರಯೋದಶಿಗೆ ತೊಗೋಬೋದು. ವರ್ಷದಲ್ಲಿ 2 ದಿನ ತುಂಬ ಒಳ್ಳೆಯ ದಿನ ಇರುತ್ತೆ, ಇಂಥ ದಿನದಲ್ಲಿ ತೊಗೋಬೋದು. ಹಾಗೆ ನಾನು ಕೂಡ ಅಷ್ಟೇ, ಅಕಸ್ಮಾತ್ ಏನಾದರೂ ದುಡ್ಡಿದ್ದರೆ ಮಾತ್ರ ತೊಗೊಳ್ತೀನಿ. ಅದಕ್ಕೋಸ್ಕರ ತುಂಬ ದುಡ್ಡು ಅಡ್ಜಸ್ಟ್ ಮಾಡಿ ತೊಗೊಳ್ಳೇಬೇಕು ಆ ಥರ ಎಲ್ಲ ನಾನು ಮಾಡೋಕ್ಕೋಗಲ್ಲ. ದುಡ್ಡಿದ್ದರೆ ತೊಗೊಳ್ತೀನಿ, ಇಲ್ಲ ಅಂದರೆ ಸುಮ್ಮನೆ ಆಗ್ತೀನಿ. ಬಟ್ ಇನ್ನೊಂದೇನೆಂದರೆ, ನನ್ನ ಮೈಂಡಲ್ಲಿ ಇವತ್ತು ನಮಗೆ ಇನ್ಕಮ್ ಬರಬೇಕು, ಬೇರೆ ಅದು ಎಷ್ಟಾದರೂ ಆಗಿರಲಿ, ಒಟ್ಟಿನಲ್ಲಿ ನಮಗೆ ದುಡ್ಡು ಬರಬೇಕು, ಅದು ನನಗೆ ತುಂಬ ಇಷ್ಟ ಆಗುತ್ತೆ. ಮತ್ತು ಆ ಥರ ಅವತ್ತಿನ ದಿನ ಬಂದಿರೋ ದುಡ್ಡು ಅಷ್ಟೇ ದೇವ್ರ ಮನೇಲಿಟ್ಟು ದೇವಿಗೆ ಒಂದು ನಮಸ್ಕಾರ ಮಾಡಿ ಆ ದುಡ್ಡನ್ನು ನಾನು ಈ ಮನಿ ಸೇವಿಂಗ್ಸ್ ಮಾಡ್ಕೊಳ್ತೀನಿ, ಹುಂಡಿನಲ್ಲಿ ಹಾಕ್ತೀನಿ. ಅಂದರೆ ಇವತ್ತಿನ ದಿನ ನಮಗೆ ಬಂದಿರೋಂಥ ಸಂಪಾದನೆ ನಿರಂತರವಾಗಿರುತ್ತೆ, ಅದು ಯಾವಾಗಲೂ ಹೆಚ್ಚುತ್ತೆ ಅನ್ನೋಂಥ ಇಂಟೆನ್ಷನ್ ಅಷ್ಟೇ. ಮತ್ತು ತಪ್ಪು ತಿಳ್ಕೊಬೇಡಿ, ನೀವು ಮಾತ್ರ ವಿಡಿಯೋದಲ್ಲಿ ಇದು ತೊಗೊಳ್ಳಿ ಅದು ತೊಗೊಳ್ಳಿ ಅಂತ ಹೇಳ್ತೀರಾ ಅಂತ ತಪ್ಪು ತಿಳ್ಕೊಬೇಡಿ.
ಒಂದು ಅಂದರೆ ತೊಗೊಳ್ಳೋದು ಕೂಡ ಒಳ್ಳೆಯದೇನೆ, ಇಲ್ಲ ಅಂತ ಹೇಳಲ್ಲ. ಒಂದು ಖುಷಿ ಇರುತ್ತೆ, ಯಾಕಂದರೆ ಒಂದು ನೆನಪಿರುತ್ತೆ, ಇದು ಹೋದ ವರ್ಷ ತೊಗೊಂಡಿದ್ದು, ಇದಾದರೆ ಹಿಂದಿನ ವರ್ಷ ತೊಗೊಂಡಿದ್ದು ಆ ಥರ. ಯಾಕಂದರೆ ಬೇರೆ ದಿನಗಳಲ್ಲಿ ನಾವು ದುಡ್ಡು ಸೇರಿಸಿಟ್ಕೊಂಡ್ರು ತೊಗೋಬೇಕು ಅಂತ ಅಂದ್ಕೊಂಡ್ರು ತೊಗೊಳೋದಕ್ಕಾಗಲ್ಲ. ಎಷ್ಟೋ ಸಲ ಆ ದುಡ್ಡು ಬೇರೆದಕ್ಕೆ ಖರ್ಚಾಗೋಗ್ಬಿಡುತ್ತೆ. ಆದರೆ ಇಂಥ ದಿನ ತೊಗೊಳ್ಳೇಬೇಕು ಅಂತ ಮನಸ್ಸು ಮಾಡಿ ತೊಗೊಳ್ಳೋದ್ರಿಂದ ಒಂದು ವಸ್ತು ಮನೆಗೆ ಬಂದಂಗೆ ಆಗುತ್ತೆ. ಮತ್ತು ವಸ್ತುಗಳು ಸೇರುತ್ತೆ ಮನೇಲಿ, ಚಿನ್ನ ಬೆಳ್ಳಿ ಆಗಿರ್ಬೋದು, ಬೇರೆ ಏನೇ ಉಪಯೋಗ ಆಗುವಂಥ ವಸ್ತುಗಳಾಗಿರ್ಬೋದು, ಅದು ಸೇರುತ್ತೆ ಮನೆಗೆ. ಆ ಉದ್ದೇಶದಿಂದ ಹೇಳೋದು ಇಂಥ ಒಳ್ಳೆ ದಿನ ತೊಗೊಳ್ಳಿ ಅಂತ ಅಷ್ಟೇ. ಬಟ್ ನಿಮಗೆಲ್ಲ ಹೆಚ್ಚಿಗೆ ಖರ್ಚು ಮಾಡಿಸ್ಬೇಕು ಅಂತೇನಲ್ಲ. ಹಾಗೆ ಇವತ್ತು ನಾನು ಏನು ತೊಗೊಂಡಿದ್ದೀನಿ ಅಂತಂದರೆ, ನಾನು ಈ ಥರ ಕಾರ್ಡ್ ಕಟ್ತಾಯಿದ್ದೆ ಸಿಲ್ವರ್ ಸ್ಕೀಮಲ್ಲಿ, ದುಡ್ಡು ಕಟ್ತಾಯಿದ್ದೆ. ತುಂಬ ಜಾಸ್ತಿ ಏನು ಕಟ್ತಾ ಇರಲಿಲ್ಲ, ಯಾಕಂದರೆ ಇದಕ್ಕೆಲ್ಲ ಜಾಸ್ತಿ ಇನ್ವೆಸ್ಟ್ ಮಾಡ್ತಾ ಇರಲಿಲ್ಲ ನಾನು. ನಂದೇನೆಂದರೆ ಇದ್ರ ಬದಲಿಗೆ ಚೀಟಿ ಹಾಕ್ಕೊಳ್ತೀವಿ, ಸಣ್ಣ ಪುಟ್ಟ ಚೀಟಿ ಮಾಡ್ತಾರೆ ನೋಡಿ, ಆ ಥರದ್ರಲ್ಲಿ ಚೀಟಿ ಹಾಕ್ಕೊಳ್ಳೋದು. ಈ ಥರ ಬೇಕು ಏನಾದ್ರು ತೊಗೋಬೇಕು ಅಂತಂದಾಗ ಆ ಚೀಟಿ ಎತ್ತಿ ದುಡ್ಡು ತೊಗೊಂಡು ಹೋಗಿ ತೊಗೊಂಬರ್ತಾಯಿದ್ದೆ. ಬಟ್ ಹೋದ ವರ್ಷ ಏನಾಯಿತು ಅಂದರೆ, ನಮ್ಮ ಮನೆ ಗೃಹ ಪ್ರವೇಶಕ್ಕೆ ದೇವ್ರದ್ದು ಫೋಟೋ ತೊಗೊಂಡಲ್ಲ, ಈಶ್ವರ ಪಾರ್ವತಿದು ಬೆಳ್ಳಿ ಫೋಟೋ ತೊಗೊಂಡ್ವಲ್ಲ, ಆ ಅಂಗಡಿಗೆ ಹೋದಾಗ ಅಲ್ಲಿ ಕಾರ್ಡ್ ಕಟ್ಟಿಸ್ಕೊಳ್ತಾ ಇದ್ರು. ಮತ್ತು ಅಲ್ಲಿ ಐಟಮ್ ನಂಗೆ ತುಂಬ ಇಷ್ಟ ಆಯಿತು. ಹಂಗಾಗಿ ಅಲ್ಲಿ ಕಟ್ಟೋಕ್ಕೆ ಶುರು ಮಾಡಿದೆ ನಾನು. ನಮ್ಮ ಯಜಮಾನರಿಗೆ ತುಂಬ ಪರಿಚಯ ಇದ್ದವರು, ಫ್ರೆಂಡ್ ಅಂಗಡಿನೇ ಅವರು. ಅವ್ರಿಗೆ ಬೋರ್ವೆಲ್ ಕೆಲಸದೆಲ್ಲ ಏನಾದರೂ ಇದ್ದರೆ ಇವರು ಅದೆಲ್ಲ ಅಟೆಂಡ್ ಮಾಡ್ತಾರೆ, ಕೆಲಸ ಮಾಡಿಕೊಡ್ತಾರೆ. ಹಾಗಾಗಿ ಪರಿಚಯ ಇದ್ದಾರಲ್ಲ ಅಂಥೇಳಿ ಅವ್ರ ಅಂಗಡಿನಲ್ಲಿ ಕಟ್ಟೋಕ್ಕೆ ಶುರು ಮಾಡಿದ್ದು. ಅಂಗಡಿ ಖಾಲಿ ಮಾಡಿಕೊಂಡು ಹೊಸ ಜಾಗಕ್ಕೆ ಶಿಫ್ಟ್ ಆಗ್ತಾಯಿದ್ದೀನಿ. ನನ್ನ ಕೆಲಸ ಹೆಂಗಿರುತ್ತೋ ಏನೋ ಹೇಳೋಕ್ಕಾಗಲ್ಲ. ಏನೇ ಯೂಟ್ಯೂಬ್ ಮಾಡ್ಬೋದು, ಟೈಲರಿಂಗ್ ಕೆಲಸ ಮಾಡ್ಬೋದು, ತಿಂಗಳಿಗೆ ನನಗೆ ಇನ್ಕಮ್ ಬರ್ಬೋದು. ಆದರೂ ಕೂಡ ನಾನು ಯೋಚನೆ ಮಾಡಬೇಕು, ಬೇರೆ ಬೇರೆ ಥರ ಕಮಿಟ್ಮೆಂಟು ಇರುತ್ತೆ ನನಗೆ. ಹಾಗಾಗಿ ನಾನು ಬರೀ 1,000 ಕಟ್ಟೋಣ, ಒಂದು ವರ್ಷ ನೋಡೋಣ ಅಂತ ಹೇಳಿ 1,000 ಕಟ್ಟೋದಕ್ಕೆ ಶುರು ಮಾಡಿದ್ದು. 12 ತಿಂಗಳಿಗೆ 12,000 ಆಗುತ್ತೆ. ಅವರು 1,000 ರೂಪಾಯಿ ಇಂಟ್ರೆಸ್ಟ್ನ ಸೇರಿಸಿ ಕೊಟ್ಟಿದ್ದರು. 13,000 ರೂಪಾಯಿ ಆಯಿತು. ಅಂಗಡಿಗೂ ಹೋದೆ ನೋಡೋಣ ಏನಾದರೂ ತೊಗೊಳ್ಳೋಣ ಅಂತ. ಬಟ್ ಅಲ್ಲಿ 13,000 ರೂಪಾಯಿಗೆ ಏನು ಬರುತ್ತೆ, ಆ ದುಡ್ಡಿಗೆ ಲೆಕ್ಕ ಹಾಕಿದ್ರೆ ಬರೀ 54 ಗ್ರಾಮ್ ಬರುತ್ತೆ ಬೆಳ್ಳಿ ಅಂತ ಹೇಳಿದ್ರು. 54 ಗ್ರಾಮ್ಗೆ ಏನು ತೊಗೊಳ್ಳಿ, ನನ್ನ ಹತ್ರ ತಟ್ಟೆ ಬೇಕಿತ್ತು ನನಗೊಂದು. ಒಂದು ಸುಮಾರಾಗಿ ಒಂದು ಮೀಡಿಯಮ್ ಸೈಜ್ದಾದ್ರೂ ಪ್ಲೇಟ್ ಬೇಕು, ಕಳಿಸೋದು ಕೆಳಗಡೆ ಇಡೋಕ್ಕಲ್ಲ. ಕುಂಕುಮ ಕೊಡೋದಕ್ಕೆ, ಅಭಿಷೇಕ ಎಲ್ಲ ಮಾಡಿದ್ರೆ ವಿಗ್ರಹ ಇಟ್ಕೊಳ್ಳೋದಕ್ಕೆ, ಆ ಥರದಕ್ಕೆ ಒಂದು ಪ್ಲೇಟ್ ಬೇಕು. ಈ ಸಲ ತೊಗೊಂಡ್ರೆ ಅದನ್ನೇ ತೊಗೋಬೇಕು ಅಂತ ಮೈಂಡಲ್ಲಿ ಇಟ್ಕೊಂಡು, ಏನಂದರೆ ಈಗ ಆ ದುಡ್ಡಿಗೆ ಮೇಲೆ ಒಂದು 5-6 ಸಾವಿರ ರೂಪಾಯಿ, ಒಂದು 7-8 ಸಾವಿರ ರೂಪಾಯಿ ಆದರೆ ಹಾಕ್ಬೋದು ಅಂತ ಅಂದ್ಕೊಂಡು ತೊಗೊಳ್ಳೋಣ, ಮೇಲೆ ಸ್ವಲ್ಪ ದುಡ್ಡು ಹಾಕಿ ಅಂತ ಹೋದೆ. ಅಲ್ಲಿ ಹೋಗಿ ರೇಟ್ ಕೇಳಿದ್ರೆ ಈಗ ಬೆಳ್ಳಿ 2.5 ಲಕ್ಷ ಆಗಿದೆಯಂತೆ ಕೆಜಿ. ಹೀಗಿರುವಾಗ ನಾನು ಒಂದು 1/4 ಕೆಜಿನಲ್ಲಿ ನೋಡಿದೆ, 250-260 ಗ್ರಾಮಲ್ಲಿ ನೋಡೋಣ ಅಂತ ನೋಡಿದೆ. ಅದು ಕೂಡ ಒಂದು ಮೀಡಿಯಮ್ ಸೈಜ್ ಇದೆ ಅಷ್ಟೇ, ತುಂಬ ದೊಡ್ಡದು ಏನಿಲ್ಲ, ಪ್ಲೈನ್ ಆಗಿರೋದು ಮೀಡಿಯಮ್ ಸೈಜ್ ಇದೆ ಅಷ್ಟೇ. ಅದು ನೋಡಿದ್ರೆ 49,000 ಹೇಳಿದ್ರು. ಎಲ್ಲಿಂದ ಎಲ್ಲಿಗೆ ತೊಗೊಳ್ಳೋದು? ನಾನು ಕಾರ್ಡ್ ಕಟ್ಟಿರೋ ದುಡ್ಡಿಗಿಂತ 3ರಷ್ಟು ಜಾಸ್ತಿ ಆಗುತ್ತೆ. ಆಮೇಲೆ ಹೆಚ್ಚು ಕಡಿಮೆ ಒಂದು 30,000 ರೂಪಾಯಿ, 36,000 ರೂಪಾಯಿ ತನಕ ಕೊಡಬೇಕಾಗಿತ್ತು ದುಡ್ಡು. ಸರಿ ಅಂತ ಅದು ಲೆಕ್ಕ ಹಾಕಿಸ್ಬಿಟ್ಟು, ಮತ್ತು ಬೇರೆ ಏನು ನಂಗೆ ತೊಗೊಳಕ್ಕೆ ಇಷ್ಟ ಆಗಲಿಲ್ಲ. ಯಾಕಂದರೆ ಅಷ್ಟು ದುಡ್ಡು ಕೊಟ್ಟು ಸುಮ್ಮನೆ ಸಣ್ಣ ಪುಟ್ಟ ತೊಗೊಳೋದ್ಕಿಂತ ದುಡ್ಡು ಅಲ್ಲೇ ಇರಲಿ, ನಿಧಾನಕ್ಕೆ ಯೋಚನೆ ಮಾಡಿ ವರಮಹಾಲಕ್ಷ್ಮಿ ಹಬ್ಬದಷ್ಟೊತ್ತಿಗೆ ಏನಾದರೂ ತೊಗೊಂಡ್ರಾಯಿತು, ಅಥವಾ ಮಧ್ಯದಲ್ಲೇ ಏನಾದರೂ ದುಡ್ಡು ಅಡ್ಜಸ್ಟ್ ಆದರೆ ತೊಗೊಳ್ಳೋಣ ಅಂಥೇಳಿ ಎಲ್ಲ ನೋಡಿಬಿಟ್ಟು ಆ ತಟ್ಟೆ ಒಂದು ಎತ್ತಿಟ್ಟಿರಿ, ನೋಡೋಣ ಆದರೆ ದುಡ್ಡು ಅಡ್ಜಸ್ಟ್ ಆದರೆ ಇದನ್ನೇ ತೊಗೊಳ್ತೀನಿ ಅಂತ ಹೇಳಿಬಿಟ್ಟು ಬಂದೆ. ಏನೂ ತೊಗೊಳ್ಳಿಲ್ಲ. ಕಾರ್ಡಲ್ಲಿ ಬರೆದು ಕೊಟ್ಟರು, ಅಮೌಂಟ್ ಇದು ಕ್ಲಿಯರ್ ಆಗಿದೆ ಮತ್ತು ದುಡ್ಡು ನಮ್ಮ ಹತ್ರನೇ ಇದೆ ಅಂತ ಹೇಳಿ ಕಾರ್ಡಲ್ಲಿ ಬರೆದು ಕೊಟ್ಟರು. ನೋಡ್ಕೊಂಡು ಬಂದೆ ವಾಪಸ್ಸು. ಮತ್ತು ಇವತ್ತೇನು ಮಾಡಿದ್ದೀನಿ ಗೊತ್ತಾ, ಇನ್ವೆಸ್ಟ್ ಮಾಡಿದ್ದೀನಿ. ಇದೇ ಕಾರ್ಡ್ಗೆ ನಾನು ಹೋದ ವರ್ಷ 1,000 ರೂಪಾಯಿ ಕಟ್ಟಿದ್ದೆ, ಈ ವರ್ಷ 2,000 ಕಟ್ಟೋಣ ಅಂತ ಹೇಳಿ. ಯಾಕಂದರೆ ಗೊತ್ತಾಗುತ್ತೆ ನಮಗೊಂದು ರೇಂಜಿಗೆ ಪರವಾಗಿಲ್ಲ, ನಾನು ಕಟ್ಬೋದು ಅಂತ ಗೊತ್ತಾಗುತ್ತೆ. ಹಾಗಾಗಿ ಈ ವರ್ಷ 2,000 ಕಟ್ಟೋಣ ಅಂಥೇಳಿ ಇವತ್ತು ಇನ್ವೆಸ್ಟ್ ಮಾಡಿದ್ದೀನಿ. ಹಾಗೆ ನಾವು ಯಾವುದಾದ್ರೂ ಒಂದು ಹೊಸ ಕೆಲಸಕ್ಕೆ ಇನ್ವೆಸ್ಟ್ ಮಾಡೋದು. ಮತ್ತು ಇವತ್ತು ಸಂಜೆ ತನಕ ನೋಡೋಣ, ಯಾವುದಾದ್ರೂ ಬ್ಲೌಸ್ದು ಅಮೌಂಟ್ ಎಲ್ಲ ಏನಾದರೂ ಬರ್ಬೋದು, ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾರೋ ಒಂದಿಬ್ಬರು ತೊಗೊಂಡು ಹೋಗೋಕ್ಕೆ ಇವತ್ತು ಬರ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಅವರೇನಾದರೂ ಬ್ಲೌಸ್ ಎಲ್ಲ ತೊಗೊಂಡು ಹೋದರೆ ನನಗೆ ಆ ದುಡ್ಡು ಕೊಡ್ತಾರೆ, ಅದು ನನಗೆ ಇವತ್ತಿನ ಇನ್ಕಮ್ ಆಗುತ್ತೆ. ಇದು ನನ್ನ ಅಕ್ಷಯ ತೃತೀಯ ದಿನ ನಾನು ಪಾಲಿಸ್ಕೊಂಡು ಬಂದಿರೋವಂಥದ್ದು. ಮತ್ತು ತೊಗೊಳ್ತೀನಿ ಇಲ್ಲ ಅಂತಲ್ಲ. ಹಾಗೆ ಇವತ್ತು ಪಾರಿಜಾತ ಗಿಡ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿನದಿಂದ ಆಸೆ ಇತ್ತು, ಆದರೆ ಇವತ್ತೇ ತರೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು 1-2 ಪಾಟ್ ತೊಗೋಬೇಕಿತ್ತು, ತುಳಸಿ ಪಾಟು. ಅಲ್ಲಿಗೆ ಹೋಗಬೇಕು ನರ್ಸರಿಗೆ. ಏನಾಯಿತು, ಹೋಗಿದ್ರೆ ನೆನ್ನೆ ಭಾನುವಾರ ಆದರೆ ಹಸ್ಬೆಂಡ್ ಫ್ರೀ ಇರ್ತಾಯಿದ್ರು, ಮತ್ತು ಇಲ್ಲಿ ಅಕ್ಕಪಕ್ಕ ಫ್ರೆಂಡ್ಸ್ ಯಾರಾದರೂ ಜೊತೆಗೆ ಬಂದಿರೋರು. ನಿನ್ನೆ ನಮ್ಮದು ಇಲ್ಲಿ ಮೋರ್ಡ್ ಆಗ್ತಾಯಿತ್ತು, ಪಕ್ಕದಲ್ಲಿ ನಾನು ಕನ್ಸ್ಟ್ರಕ್ಷನ್ ಆಗ್ತಾಯಿದೆ ಅಂತ ನಿಮಗೆ ಲಾಸ್ಟ್ ಟೈಮ್ ತೋರಿಸಿದೆ ಅಲ್ಲ ವಿಡಿಯೋದಲ್ಲಿ. ಭೂಮಿ ಪೂಜೆ ಆಗಿದ್ದು, ಬೋರ್ ಹಾಕಿದ್ದು ಅದೆಲ್ಲ ನಿನ್ನೆ ಮೋರ್ಡ್ ಆಗಿತ್ತು. ಸ್ವಲ್ಪ ಗೆಸ್ಟ್ ಎಲ್ಲರೂ ಇದ್ದರು ಮನೆಯಲ್ಲಿ, ನಮ್ಮ ಬಾವ ಅವರು ಮತ್ತು ದೊಡ್ಡಮ್ಮ ದೊಡ್ಡಪ್ಪ ಈ ಥರ ಎಲ್ಲರೂ ಮನೇಲಿದ್ದರು. ಹಾಗಾಗಿ ನಾನು ಹೋಗೋಕ್ಕೆ ಆಗಲಿಲ್ಲ. ಸಂಜೆ 6:30-7 ಗಂಟೆ ತನಕ ಫುಲ್ಲು ಬ್ಯುಸಿ. ಅಷ್ಟೊತ್ತ ಮೇಲೆ ನರ್ಸರಿಗೆಲ್ಲ ಹೋಗೋಕ್ಕಾಗೋದು ಇಲ್ಲ, ಹಾಗಾಗಿ ನೆನ್ನೆ ಹೋಗಲಿಲ್ಲ. ಇವತ್ತು ಸಂಜೆ ತನಕ ಆದರೆ ಹೋಗಿ ಇವತ್ತು ತೊಗೊಂಡು ಬರಲೇಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದು
ಮತ್ತು ನಾನೇನು ತುಂಬ ಹೆಚ್ಚಿಗೆ ಎಕ್ಸ್ಪೆಕ್ಟೇಷನ್ ಎಲ್ಲ ಇಟ್ಕೊಳ್ಳಲ್ಲ. ಯಾಕಂದರೆ ಯಾವ್ಯಾವ ಸಿಚುಯೇಷನ್ ಹೇಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಬೇಕೇ ಬೇಕು, ತೊಗೊಳ್ಳೇಬೇಕು ಆ ಥರ ಎಲ್ಲ ಅಂದ್ಕೊಳ್ಳೋದು ಇಲ್ಲ. ಒಟ್ಟಿನಲ್ಲಿ ಇನ್ವೆಸ್ಟ್ ಮಾಡಬೇಕು. ಹೋದ ವರ್ಷವೂ ಹಾಗೆ ಇದೇ ದಿನವೇ ಇನ್ವೆಸ್ಟ್ ಮಾಡಿದ್ದು. ಹೋದ ವರ್ಷ ನೋಡಿ 5ನೇ ತಿಂಗಳಲ್ಲಿತ್ತು ಅಕ್ಷಯ ತೃತೀಯ. ಈ ವರ್ಷ ಏಪ್ರಿಲ್ನಲ್ಲೇ ಇದೆ. ಹೀಗೆ ಚೇಂಜ್ ಆಗ್ತಾ ಇರುತ್ತೆ. ಏಪ್ರಿಲ್ ಮೇ ತಿಂಗಳಿಗೆ ಅದು ಚೇಂಜ್ ಆಗ್ತಾ ಇರುತ್ತೆ. ಈ ವರ್ಷ ಅಧಿಕ ಮಾಸ ಬೇರೆ ಇರೋದ್ರಿಂದ 1 ತಿಂಗಳು ಮುಂಚೆನೇ ಇದೆ ಅಕ್ಷಯ ತೃತೀಯ, 1 ತಿಂಗಳು ಮೊದಲೇ ಇದೆ. ಹಾಗಾಗಿ ಹೋದ ವರ್ಷ ಇವತ್ತಿನ ದಿನವೇ ಶುರು ಮಾಡಿದ್ದು. ಅದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಅಂದರೆ ಪ್ರತಿ ತಿಂಗಳು ಕರೆಕ್ಟ್ ಡೇಟಿಗೆ ದುಡ್ಡು ಕಟ್ಟೋ ಹಾಗೆ ನಮಗೆ ಒಂಥರ ಅನುಕೂಲ ಆಗಬೇಕು. ಆ ಥರ ಬಿಸ್ನೆಸ್ ಚೆನ್ನಾಗಾಗಬೇಕು. ಈ ರೀತಿ ಏನಂದರೆ ಒಂದು ಒಳ್ಳೆ ದಿನ ನಾವು ಪ್ರಾರಂಭ ಮಾಡಿದ್ದು ಅದು ಒಳ್ಳೆ ರೀತಿಯಲ್ಲೇ ನಡ್ಕೊಂಡು ಹೋಗುತ್ತೆ ಅನ್ನುವಂಥ ನಂಬಿಕೆ ಅಷ್ಟೇ. ಅದಕ್ಕೋಸ್ಕರನೇ ನಾನು ಮನಿ ಸೇವಿಂಗ್ಸ್ ಮಾಡೋದಾಗಿರಲಿ ಅಥವಾ ಏನಾದರೂ ಬೇರೆ ಬೇರೆ ಈ ಥರ ಸಣ್ಣ ಪುಟ್ಟ ಇನ್ವೆಸ್ಟ್ಮೆಂಟ್ ಮಾಡೋದಾಗಿದ್ದರೆ ಇಂಥ ದಿನ ಮಾಡಿ ಅಂತ ಹೇಳ್ತಾ ಇರ್ತೀನಿ. ಹಾಗೆ ಏನಾದರೂ ತೊಗೊಳ್ಳೋದಿದ್ರೂ ಕೂಡ ತೊಗೋಬೋದು. ತುಂಬ ಜನ ಹೇಳಿದ್ದೀರಾ ಸಿಲ್ವರ್ ಐಟಮ್ ಎಲ್ಲ ತೊಗೊಂಡೆ, ತುಂಬ ಖುಷಿಯಾಗುತ್ತೆ ಅದೆಲ್ಲ ಕೇಳಿದಾಗ. ಈ ಥರ ಏನಂದರೆ ಹೆಣ್ಮಕ್ಳು ಏನಾದರೂ ಮಾಡಬೇಕು ಅಂತ ಪ್ರಯತ್ನ ಪಟ್ಟರೆ ಖಂಡಿತವಾಗ್ಲೂ ಆಗೇ ಆಗುತ್ತೆ. ಗ್ರೀನ್ ಇಂಡಿಯಾ ನರ್ಸರಿ ಅಂತ ರಾಮೋಹಳ್ಳಿ ಬಸ್ ಸ್ಟಾಪಿಂದ ಸ್ವಲ್ಪ ಮುಂದೆ ಬಂದರೆ ಒಂದು ರಾಯರ ಮಠ ಸಿಗುತ್ತೆ, ರಾಘವೇಂದ್ರ ಸ್ವಾಮಿ ದೇವಸ್ಥಾನ. ಅಲ್ಲಿಂದ ಒಂದು 4-5 ಹೆಜ್ಜೆ ಇಟ್ಟರೆ ಪಕ್ಕದಲ್ಲೇ ಇದೆ. ನೀವು ಆ ಕಡೆಯಿಂದ ಬರ್ತಾ ಲೆಫ್ಟ್ ಸೈಡ್ಗೆ ಇದೆ ಈ ಒಂದು ಪಾಟ್ ಅಂಗಡಿ ಮತ್ತು ನರ್ಸರಿ. ಎಲ್ಲ ರೀತಿಯ ಇಂಡೋರ್ ಔಟ್ಡೋರ್ ಪ್ಲಾಂಟ್ಸು ಇಲ್ಲಿ ಸಿಗುತ್ತೆ. ಎಲ್ಲ ವೆರೈಟಿ ಪಾಟ್ಗಳು ಕೂಡ ಇಲ್ಲಿ ಸಿಗುತ್ತೆ. ಇಲ್ಲಿ ಸಾಕಷ್ಟು ನರ್ಸರಿ ಈ ರೀತಿ ಪಾಟ್ ಅಂಗಡಿಗಳು ತುಂಬಾ ಇದೆ. ಒಂದು 4 ಕಡೆ ಸುತ್ತಾಡಿ ಎಲ್ಲಿ ನಿಮಗೆ ಕಡಿಮೆಗೆ ಸಿಗುತ್ತೋ ಅಲ್ಲಿ ತೊಗೋಬೋದು. ಈಗಂತೂ ಎಲ್ಲ ರೇಟು ಜಾಸ್ತಿ ಆಗಿದೆ. ತುಂಬಾ ವೆರೈಟಿ ಪಾಟ್ಗಳಿತ್ತು. ಅಲ್ಲದೆ ಎಲ್ಲ ಕೂಡ ಹೊಸ ಸ್ಟಾಕ್ಗಳು. ತುಳಸಿ ಪಾಟು, ತುಳಸಿ ಬೃಂದಾವನ ನನಗೂ ನೋಡಿ ತುಂಬಾ ಇಷ್ಟ ಆಯಿತು. ತುಂಬ ಒಳ್ಳೊಳ್ಳೆ ಡಿಸೈನ್ಸ್ ಮತ್ತು ಒಳ್ಳೊಳ್ಳೆ ಕಲರ್ಸ್ ಬಂದಿದೆ. ಬಟ್ ರೇಟ್ ಸ್ವಲ್ಪ ಜಾಸ್ತಿನೇ ಇತ್ತು. ಆದರೆ ಆನ್ಲೈನ್ಗಿಂತ ಪರವಾಗಿಲ್ಲ ಅಂತ ಅನ್ನಿಸ್ತು. ಮಿನಿಮಮ್ 300 ಮೇಲೇ ಇದೆ. ಈಗ ನೀವು ನೋಡ್ತಾ ಇದ್ದೀರಲ್ಲ, ಇದು ಹೊಸ ವೆರೈಟಿ. ಈ ಸಲನೇ ಈ ಥರ ಡಿಸೈನ್ ಪಾಟ್ಗಳು ಬಂದಿರೋದು. ನಾನು ಆಲ್ಮೋಸ್ಟ್ ಆಗಾಗ ಇಲ್ಲಿ ಬರ್ತಾ ಇರ್ತೀನಿ. ಸಣ್ಣದು ಏನಾದರೂ ಇಂಡೋರ್ ಪ್ಲ್ಯಾಂಟ್ಸ್ಗಳನ್ನ ಹಾಕೋದಕ್ಕೆ ಅಂಥೇಳಿ ಈ ಥರ ಸೆರಾಮಿಕ್ ಪಾಟ್ಗಳೆಲ್ಲ ತೊಗೊಳ್ಳೋದಕ್ಕೆ, ಅಥವಾ ಸುಮ್ಮನೆ ಹಾಗೆ ಒಂದು ಸಲ ನೋಡಿಕೊಂಡು ಫೋಟೋ ವಿಡಿಯೋ ತಕ್ಕೊಂಡು ಹೋದರೆ ಇನ್ಯಾವಾಗಲಾದರೂ ಬೇಕಾದರೆ ಆ ಡಿಸೈನ್ ಹುಡ್ಕೊಂಡು ಬರ್ಬೋದು ಅಂಥೇಳಿ ಆಗಾಗ ಸುಮ್ಮನೆ ಬರ್ತಾನೆ ಇರ್ತೀನಿ. ಒಂದು ದೊಡ್ಡ ತುಳಸಿ ಪಾಟ್, ಇನ್ನೊಂದು ಚಿಕ್ಕ ತುಳಸಿ ಪಾಟ್ನ ತೊಗೊಂಡೆ. ಚಿಕ್ಕ ಪಾಟ್ ನನ್ನ ಫ್ರೆಂಡ್ ಒಬ್ಬರು ಕೇಳಿದರು, ಅವ್ರಿಗೆ ಗಿಫ್ಟ್ ಕೊಡೋಣ ಅಂತ ತೊಗೊಂಡಿದ್ದು. ಇನ್ನು ದೊಡ್ಡ ಪಾಟ್ ನಮ್ಮ ಅಮ್ಮ ಕೇಳಿದರು, ಅವ್ರಿಗೆ ಅಂತ ತೊಗೊಂಡೆ. ಇವತ್ತು ಅಕ್ಷಯ ತೃತೀಯ ಅಲ್ವಾ, ಏನಾದರೂ ಒಂದು ಒಳ್ಳೆ ವಸ್ತು ತೊಗೊಳ್ಳೇಬೇಕು. ಪಾರಿಜಾತ ಮತ್ತು ಜೇಡ್ ಪ್ಲ್ಯಾಂಟ್ ತೊಗೋಬೇಕು ಅಂತ ಇಲ್ಲಿ ಬಂದೆ. ಬಟ್ ಇಲ್ಲಿ ಪಾರಿಜಾತ ಗಿಡ ಸಿಗಲಿಲ್ಲ, ಜೇಡ್ ಪ್ಲ್ಯಾಂಟ್ ಸಿಕ್ತು. ತುಂಬ ಚೆನ್ನಾಗಿ ಬೆಳೆದಿದೆ ನೋಡಿ. ಇಲ್ಲಿಟ್ಟಿರುವಂಥ ಅಷ್ಟೂ ಗಿಡಗಳೂ ಜೇಡ್ ಪ್ಲ್ಯಾಂಟೇ. ತುಂಬ ಚೆನ್ನಾಗಿ ಪಾಟ್ ಸಮೇತನೇ ಇದೆ ಮತ್ತು ಬುಷಿಯಾಗಿ ಬೆಳೆದಿದೆ. ಆನ್ಲೈನಲ್ಲಿ ಸಿಕ್ಕಾಪಟ್ಟೆ ರೇಟ್ ಇದೆ. ನಾನೇ ತೊಗೊಂಡು ಆ ಗಿಡ ಚೆನ್ನಾಗಿ ಬರಲಿಲ್ಲ, ಹೋಗ್ಬಿಡ್ತು. ಇಲ್ಲಿ ತುಂಬ ಚೆನ್ನಾಗಿತ್ತು. ಹಾಗೆ ನೋಡ್ತಾ ಇದ್ದೀನಿ. ಅವರು ಒಂದು ಗಿಡನ 50 ರೂಪಾಯಿ ಹೇಳಿದ್ರು. ನಾನು ಸ್ವಲ್ಪ ಚೌಕಾಸಿ ಮಾಡಿದೆ. 100 ರೂಪಾಯಿಗೆ 3 ತೊಗೊಳ್ಳಿ, ಯಾವುದಾದ್ರೂ ತೊಗೊಳ್ಳಿ, 100 ರೂಪಾಯಿಗೆ 3 ಅಂತ ಹೇಳಿದ್ರು. ಪಾಟ್ ಸಮೇತನೇ ಇತ್ತು. ನಂಗೆ ತುಂಬ ಇಷ್ಟ ಆಯಿತು. ಹಾಗಾಗಿ ಅದರಲ್ಲಿ ಸ್ವಲ್ಪ ಈ ಕಡ್ಡಿ ದಪ್ಪ ಇರುವಂಥದ್ದನ್ನು ನೋಡ್ತಾ ಇದ್ದೀನಿ, ಹುಡುಕಿ ತೊಗೊಳ್ತಾ ಇದ್ದೀನಿ. 2 ಜೇಡ್ ಪ್ಲ್ಯಾಂಟ್ ತೊಗೊಂಡೆ. ಮತ್ತು ಇನ್ನೊಂದು ಬೇರೆ ಯಾವುದಾದ್ರೂ ನೋಡೋಣ ಅಂಥೇಳಿ ಹಾಗೆ ನೋಡ್ತಾ ಇದ್ದೆ. ಸ್ಪೈಡರ್ ಪ್ಲ್ಯಾಂಟ್ನ ತೊಗೊಂಡೆ. ಅಕ್ಷಯ ತೃತೀಯಗೆ ಏನು ತೊಗೊಂಡೆ ಅಂತ ಕೇಳ್ತಾ ಇದ್ರಲ್ಲ, ನೋಡಿ ಇದನ್ನೆಲ್ಲ ತೊಗೊಂಬಂದಿದ್ದೀನಿ. ಇದು ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿರೋದ್ರಿಂದ ಇದರಲ್ಲಿ ನಿಮಗೆ ಸ್ವಸ್ತಿಕ್ ಉಲ್ಟಾ ಕಾಣಿಸ್ತಾ ಇದೆ. ಆಮೇಲೆ ಉಲ್ಟಾ ಇದೆ, ಸರಿ ಇಲ್ಲ ಅಂತ ಅಂದ್ಕೋಬೇಡಿ. ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿರೋದ್ರಿಂದ ಅದು ಉಲ್ಟಾ ಕಾಣ್ತಾ ಇದೆ ಅಷ್ಟೇ. ಜೇಡ್ ಪ್ಲ್ಯಾಂಟ್ ತೊಗೊಂಬಂದಿದ್ದೀನಿ. ತುಂಬ ಹುಡುಕ್ತಾ ಇದ್ದೆ, ಆನ್ಲೈನಲ್ಲಂತೂ ಚೆನ್ನಾಗಿರೋದೇ ಸಿಕ್ಕಿರಲಿಲ್ಲ. ಫಸ್ಟ್ ಟೈಮ್ ತೊಗೊಂಡು ಬಂದು ಅದು ವೇಸ್ಟ್ ಆಯಿತು. ಪಾಟ್ ಸಮೇತನೇ ಇದೆ. ರೇಟ್ ಎಲ್ಲ ನಿಮಗೆ ಹೇಳ್ತೀನಿ. ಮತ್ತು ಈ ಸಲ ಅಂಗಡಿದು ಕರೆಕ್ಟ್ ಅಡ್ರೆಸ್ ನಿಮ್ಗೆ ಹೇಳ್ತೀನಿ, ಬೇಕಾದರೆ ನೀವು ಹೋಗಿ ನೋಡ್ಬೋದು. ಮತ್ತು ಇದೊಂದು ಪಾಟು, ಇನ್ನೊಂದು ಚಿಕ್ಕ ಪಾಟ್ ತೋರಿಸ್ತೀನಿ ನಿಮಗೆ ಏನೆಲ್ಲ ತೊಗೊಂಡು ಬಂದಿದ್ದೀನಿ ಅಂತ. ಒಂದು ನಿಮಿಷ. ಇದೊಂದು ಚಿಕ್ಕ ಪಾಟನ್ನು ತೊಗೊಂಡೆ, ತುಂಬ ಚೆನ್ನಾಗಿದೆ. ನಾನು ಏನಕ್ಕೆ ಇದು ತೊಗೊಳ್ತೀನಿ ಅಂತಂದರೆ, ಒಂದು ಪಾಟ್ ತೊಗೊಂಡ್ರು ಅವರು 250 ಹೇಳ್ತಾರೆ. ಈಗ ಅಷ್ಟು ಕಡಿಮೆ ಕೊಡ್ತಾ ಇಲ್ಲ. ನಾನು ಫಸ್ಟ್ ಟೈಮ್ ಹೋಗಿದ್ದು ಅಂದರೆ ಸುಮಾರು ಸಲ ಹೋಗ್ತಾನೆ ಇರ್ತೀನಿ. ನಾನು ಇದಕ್ಕಿಂತ ಮೊದಲು ಹೋಗಿದ್ದು ಎಲ್ಲ ಹಿಂಗೆ ವೀಡಿಯೋ ಮಾಡ್ಕೊಂಡಿರ್ತೀನಲ್ಲ, ಅದನ್ನು ತೋರಿಸ್ದೆ ಅವ್ರಿಗೆ. ನಾನು ಲಾಸ್ಟ್ ಟೈಮು ಬಂದಿದ್ದೆ, ಇದೇ ರೇಟ್ಗೆ ನಾನು ತೊಗೊಂಡಿದ್ದು ಅಂತ ತೋರಿಸಿದ್ಮೇಲೆ ಆಯಿತು ಓಕೆ ತೊಗೊಳ್ಳಿ ಅಂತ ಹೇಳಿದ್ರು. 2 ಪಾಟು ಸೇರಿ ಸೆಟ್ ಅಷ್ಟೇ ನಾನು 250 ಕೊಟ್ಟಿದ್ದು. ಬಟ್ ಈಗ ರೇಟ್ ಅವ್ರು ಕೊಡ್ತಾ ಇಲ್ಲ. ಯಾಕಂದರೆ ಈಗ ಅವ್ರು ಅದನ್ನೇ ಹೇಳ್ತಾರೆ, ಗ್ಯಾಸ್ ಪ್ರಾಬ್ಲಮ್ ಆಗಿದೆ ಅದು ಇದು ಅಂತ ಹೇಳಿ ರೇಟ್ ಜಾಸ್ತಿ ಮಾಡಿದ್ದಾರೆ. ಸೆಟ್ ಇವಾಗ ತೊಗೊಳ್ಳೋ ಅಂಥವ್ರಿಗೆ 300, 350 ಈ ಥರ ಎಲ್ಲ ಹೇಳ್ತಾ ಇದ್ದಾರೆ. ಮತ್ತು ಇನ್ನೂ ತುಂಬ ವೆರೈಟಿ ಬಂದಿದೆ. ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನನಗೂ ತುಂಬ ಇಷ್ಟ ಆಯಿತು. ಯಾಕಂದರೆ ಈ ಥರ ತುಳಸಿ ಪಾಟಲ್ಲೇ ಲಕ್ಷ್ಮಿ ಇರೋದು, ಗಣೇಶ ಇರೋದು ಆ ಥರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೊಳ್ಳೆ ಡಿಸೈನು ತುಂಬ ಚೆನ್ನಾಗಿದೆ. ಬೇಕಾದರೆ ಬಂದು ನೋಡಿ ತೊಗೊಳ್ಳಿ. ಬಟ್ ರೇಟ್ ಮಾತ್ರ ಸ್ವಲ್ಪ ಜಾಸ್ತಿ ಹೇಳ್ತಾ ಇದ್ದಾರೆ. ಆನ್ಲೈನಲ್ಲಿ ನಾವು ಚೆಕ್ ಮಾಡಿದಾಗ ನೋಡಿದ್ರೆ ಇದು ಪರವಾಗಿಲ್ಲ ಅನಿಸುತ್ತೆ. ತುಂಬ ಚೆನ್ನಾಗಿದೆ, ನನಗೂ ಇಷ್ಟ ಆಯಿತು. ಬನ್ನಿ ಯಾವ್ಯಾವ ಗಿಡ ತಂದಿದ್ದೀನಿ ಅಂತ ತೋರಿಸ್ತೀನಿ.
ಇದು 2 ಜೇಡ್ ಪ್ಲ್ಯಾಂಟ್ ತೊಗೊಂಡೆ ನೋಡಿ. ನಾನಂತೂ ಈ ಸಲ ತುಂಬಾ ಹುಡುಕಿ ತೊಗೊಂಡಿದ್ದೀನಿ. ಕಡ್ಡಿ ಚೆನ್ನಾಗಿ ಬಲ್ತಿರಬೇಕು, ಎಲೆಗಳು ಚೆನ್ನಾಗಿರಬೇಕು ಅಂಥೇಳಿ ನೋಡಿ ತೊಗೊಂಡೆ. ಪಾಟ್ ಸಮೇತನೇ ಇದೆ. ಇದಕ್ಕೆ ಪ್ಲೇಟ್ಸ್ ಅಲ್ಲಿ ಸಿಗಲಿಲ್ಲ, ಚಿಕ್ಕ ಚಿಕ್ಕ ಪ್ಲೇಟ್ಸ್ನ ತೊಗೊಂಡು ಬರಬೇಕು. ಇದು 2 ಜೇಡ್ ಪ್ಲ್ಯಾಂಟ್ ತೊಗೊಂಡೆ. ಮತ್ತು ಇದೊಂದು ತುಳಸಿ ಪಾಟು, ಒಂದು ತುಳಸಿ ಪಾಟ್. ಮತ್ತು ಇದು ಲೆಮನ್ ಗ್ರಾಸ್ ಕೂಡ ನನ್ನ ಹತ್ರ ಇರಲಿಲ್ಲ, ತೊಗೋಬೇಕಿತ್ತು ಅಂತ ಹುಡುಕ್ತಾ ಇದ್ದೆ. ಇದು ಇಂಡೋರ್ ಪ್ಲ್ಯಾಂಟ್, ಔಟ್ ಸೈಡು ಇಡ್ಬೋದು, ಇನ್ಸೈಡು ಇಡ್ಬೋದು. ಮತ್ತು ನೋಡಿ ಇಲ್ಲಿ ಈ ಥರ ಬರುತ್ತಲ್ಲ, ಇದು ಸ್ವಲ್ಪ ಚಿಗುರ್ಕೊಂಡು ಉದ್ದ ಬಂದಾಗ ಇದನ್ನು ಕಟ್ ಮಾಡಿ ಮತ್ತೆ ನಾವು ಬೇರೆ ಪಾಟ್ಗೆ ಹಾಕ್ಕೊಂಡ್ರೆ ಅದು ಅಲ್ಲಿಂದನೇ ಬೇರೆಲ್ಲ ಬಿಟ್ಟು ಮತ್ತೆ ಇನ್ನೊಂದು ಗಿಡ ಬೆಳ್ಕೊಳ್ಳುತ್ತೆ. ತುಂಬ ಚೆನ್ನಾಗಿದೆ. ಮತ್ತು ಇದೊಂದು ಪುಟಾಣಿ ತುಳಸಿ ಪಾಟ್. ಹೆಂಗೆ ಅಂದರೆ ಒಂದು ತೊಗೊಂಡ್ರೆ ಒಂದು ಫ್ರೀ ಅಂತಾರಲ್ಲ ಆ ಥರ. ಇದ್ರ ಜೊತೆಗೆ ಇದು ಬರಲೇಬೇಕು. ಏನಕ್ಕೆ ತೊಗೊಳ್ತೀನಿ ಅಂದರೆ ಅದೇ ಅವರು ಒಂದು ತೊಗೊಂಡ್ರು ಅದೇ ರೇಟ್ ಹೇಳ್ತಾರೆ, 250 ಮತ್ತು 280 300 ಆ ರೇಂಜಲ್ಲಿ ಹೇಳ್ತಾರೆ ಈಗ. ಹಂಗಾಗಿ 2 ಸೇರಿ ಇದ್ರ ಜೊತೆಗೆ ಅದನ್ನು ತೊಗೊಂಡು 2 ಸೇರಿ 250 ಅಂತ ನಾನು ಚೌಕಾಸಿ ಮಾಡಿ ತೊಗೊಂಡೆ. ಬಟ್ ಈಗ ಆ ರೇಟಿಗೆ ಕೊಡೋಲ್ಲ. ಚೆನ್ನಾಗಿದೆ ಅನ್ನಿಸ್ತು. ಸ್ವಲ್ಪ ಡಿಸೈನ್ ಬೇರೆ ಇದೆ. ಆಲ್ಮೋಸ್ಟ್ ಈ ಥರದ್ದೇ ಇತ್ತು ಎಲ್ಲರ ಮನೇಲೂ, ಅದಕ್ಕೆ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಇರಲಿ ಅಂತ ಹೇಳಿ ತೊಗೊಂಡಿದ್ದು. ಮತ್ತು ಏನು ಗೊತ್ತಾ, ವೈಟ್ ಪಾಟ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮೇಲ್ಗಡೆ ಹಸಿರು ಗಿಡ ಇರುತ್ತೆ, ಕೆಳಗಡೆ ವೈಟ್ ಪಾಟ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೆ ಇದು ತೊಗೊಂಡೆ. ನೋಡಿದ್ರಲ್ಲ, ಇದಿಷ್ಟು ಕೂಡ ಅಕ್ಷಯ ತೃತೀಯ ದಿನ ನಮ್ಮನೆಗೆ ಬಂದಿರೋಂಥ ವಸ್ತುಗಳು ಹೇಗಿತ್ತು ಅಂತೇಳಿ. ಈ ಗಿಡನ ಸ್ಪೈಡರ್ ಪ್ಲ್ಯಾಂಟ್ ಅಂತ ಕೂಡ ಕರೀತಾರೆ, ಲೆಮನ್ ಗ್ರಾಸ್ ಅಂತ ಕೂಡ ಕರೀತಾರೆ. ಈ ವರ್ಷದ ಅಕ್ಷಯ ತೃತೀಯ ದಿನ ವಾಸ್ತು ಗಿಡಗಳನ್ನ ಮನೆಗೆ ತೊಗೊಂಡು ಬಂದಿದ್ದೀನಿ. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ತಪ್ಪದೆ ಕಮೆಂಟಲ್ಲಿ ತಿಳಿಸಿ, ಆಯಿತಾ?